Hi students, welcome back to business study class. From today onwards, I will start the chapter number 3 of your second PUC business studies, that is business environment. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನಿಂದ ನಿಮ್ಮ ಸೆಕೆಂಡ್ PUC ವ್ಯವಹಾರ ಅಧ್ಯಯನದಲ್ಲಿ ಇರತಕ್ಕಂಥ ಮೂರನೇ ಅಧ್ಯಾಯ ವ್ಯವಹಾರ ಪರಿಸರದ ಅಧ್ಯಯನವನ್ನು ಪ್ರಾರಂಭ ಮಾಡೋಣ. ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿಸ್ ಚಾಪ್ಟರ್, ಲೆಟ್ ಮಿ ಟೆಲ್ ಯು ಅಬೌಟ್ ದ ಮಾರ್ಕ್ಸ್ ಅಲೋಕೇಶನ್ ಆಫ್ ದಿಸ್ ಚಾಪ್ಟರ್. ಈ ಒಂದು ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚಿತವಾಗಿ ಈ ಅಧ್ಯಾಯದಿಂದ ಎಷ್ಟು ಮಾರ್ಕ್ಸ್ ಕವರ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫ್ರಮ್ ದಿಸ್ ಚಾಪ್ಟರ್ ಟೋಟಲ್ 5 marks will be covered. Those 5 marks is classified into 1 mark 1 question and 4 mark 1 question, as well as 1 practical oriented question will be there for your annual examination. ಈ ಒಂದು ಅಧ್ಯಾಯದಿಂದ ಟೋಟಲ್ 5 ಮಾರ್ಕ್ಸ್ ಕವರ್ ಆಗುತ್ತೆ. ಆ 5 ಮಾರ್ಕ್ಸ್ ಅನ್ನು ಯಾವ ರೀತಿ ಡಿವೈಡ್ ಮಾಡಿದ್ರೆ ಅಂದರೆ 1 ಮಾರ್ಕ್ಸ್ ಅಲ್ಲಿ 1 ಕ್ವಶನ್ ಇರುತ್ತೆ ಮತ್ತು 4 ಮಾರ್ಕ್ಸ್ ಅಲ್ಲಿ 1 ಕ್ವಶನ್ ಇರುತ್ತೆ. ಅದ್ರ ಜೊತೆ ಈ ಒಂದು ಅಧ್ಯಾಯದಲ್ಲಿ ಕೂಡ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂದ್ರೆ ಪ್ರಾಯೋಗಿಕ ಪ್ರಶ್ನೆ ಕೂಡ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಮಾರ್ಕ್ಸ್ ಅಲೋಕೇಶನ್ ಆಫ್ ದಿಸ್ ಚಾಪ್ಟರ್. ಸೊ ಲೆಟ್ಸ್ ಬಿಗಿನ್ ದ ಸೆಷನ್. So the title of the chapter is Business Environment, Vyavahara Parisara. So what exactly the business environment is and why the manager in organization study the environment of the business enterprise. आपने विद्यार्थिगळे कंपनी ಇರತಕ್ಕಂತ ಮ್ಯಾನೇಜರ್ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಪರಿಸರವನ್ನ ಯಾಕೆ ಅಧ್ಯಯನ ಮಾಡಬೇಕು, ಅದರಿಂದ ಏನು ಉಪಯೋಗ ಆಗುತ್ತೆ ಮತ್ತು ವ್ಯವಹಾರ ಪರಿಸರದಲ್ಲಿರ್ತಕ್ಕಂಥ ಅಂಶಗಳನ್ನ ವಿವರಣೆ ಮಾಡೋದ್ರಿಂದ ನಮಗೆ ಯಾವ ರೀತಿಯ ಅನುಕೂಲತೆ ದೊರೆಯುತ್ತೆ ಅನ್ನೋದ್ರ ಬಗ್ಗೆ ಏನು ಮಾಡಬೇಕು, ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಸೊ ಹಿಯರ್ ವೆನ್ ಯು ಲುಕ್ ಇಂಟು ದಿಸ್ ವರ್ಡ್ ಬಿಸ್ನೆಸ್ ಎನ್ವೈರನ್ಮೆಂಟ್, there are two major words. One is business, then second is environment. So what is business? Already you learned in first PUC business studies. Business means it is an economic activity which is undertaken for the purpose of earning money, which includes purchase, production and sale of goods and services. And also at high school level you learned about the meaning of environment. What is environment? It is some total of man's surroundings that may include man-made and natural made also. ವಿದ್ಯಾರ್ಥಿಗಳೇ, ವ್ಯವಹಾರ ಪರಿಸರವನ್ನು ಅಧ್ಯಯನ ಮಾಡಬೇಕು. ಅದರ ಅರ್ಥವನ್ನು ತಿಳ್ಕೊಳ್ಳೋಕೆ ಮುಂಚಿತವಾಗಿ ಇಲ್ಲಿ 2 ಪದಗಳು ಬರ್ತವೆ, ಗಮನಿಸಬೇಕಾಗುತ್ತೆ. ಒಂದು ವ್ಯವಹಾರ, ಮತ್ತೊಂದು ಪರಿಸರ. ಸೊ ಹಾಗಾದ್ರೆ ವ್ಯವಹಾರ ಅಂದ್ರೆ ಏನು ಆಲ್ರೆಡಿ ಕಲ್ತಿದ್ದೀರಾ. ವ್ಯವಹಾರ ಅಂದ್ರೆ ಹಣ ಗಳಿಸುವ ಉದ್ದೇಶದಿಂದ ಖರೀದಿ, ಸರಕು ಮತ್ತು ಸೇವೆಗಳ ಉತ್ಪಾದನೆ ಹಾಗೂ ಮಾರಾಟವನ್ನು ಕೈಗೊಳ್ಳುವ ಒಂದು ಆರ್ಥಿಕ ಚಟುವಟಿಕೆಯನ್ನು ವ್ಯವಹಾರ ಅಂತ ಕರೀತೀವಿ. ಅಂಡ್ ಪರಿಸರ ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ, ಮಾನವ ನಿರ್ಮಿತವಾದದ್ದು ಆಗಿರ್ಬೋದು ಅಥವಾ ನೈಸರ್ಗಿಕವಾಗಿರ್ಬೋದು, ಅದನ್ನ ಪರಿಸರ ಅಂತೇಳಿ ಕರೀತೀವಿ. ಬಟ್ ಸೊ ವೆನ್ ಯು ಅಪ್ಲೈ ದ ಎನ್ವೈರನ್ಮೆಂಟ್ ಟು ದ ಬಿಸ್ನೆಸ್ ಆಸ್ಪೆಕ್ಟ್, that becomes business environment.
Therefore, it's a very important concept. So for your annual examination, one 4-mark question will be there. So let's discuss the meaning of business environment. So business environment means it is an sum, means total, sum total of all institutions, individuals and other forces that are outside control of business enterprise. They may affect the business performance. That is called business environment. You must keep remember the 3 points. Business environment means it is a total of institutions, individuals and other forces. They are at outside control of business and that may have effect on its performance. That is called a business environment. ವ್ಯವಹಾರ ಪರಿಸರದ ಅರ್ಥವನ್ನು ನೋಡೋದಾದ್ರೆ ವ್ಯವಹಾರ ಸಂಸ್ಥೆಯ ನಿಯಂತ್ರಣಕ್ಕೆ ಹೊರತಾದ ಅಂದ್ರೆ ಇವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸುಲಭವಾಗೋದಿಲ್ಲ ಅಷ್ಟೊಂದು ಸಂಸ್ಥೆಯ ಕಾರ್ಯನಿರ್ವಹಣೆ ಮೇಲೆ ಪ್ರಭಾವ ಬೀರಬಹುದಾದ ಸಂಸ್ಥೆಗಳು, ವ್ಯಕ್ತಿಗಳು ಹಾಗೂ ಇತರೆ ಶಕ್ತಿಗಳ ಒಟ್ಟಾರೆ ಮೊತ್ತವನ್ನು ನಾವೇನಂತ ಕರಿತೀವಿ ವ್ಯವಹಾರ ಪರಿಸರ ಅಂತೇಳಿ ಕರೆಯಲಾಗುತ್ತೆ. ಅಂದ್ರೆ ವ್ಯವಹಾರ ಸಂಸ್ಥೆಯ ಬಾಹ್ಯ ಪರಿಸರದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳಾಗಿರ್ಬೋದು ಅಥವಾ ವ್ಯಕ್ತಿಗಳಾಗಿರ್ಬೋದು ಅಥವಾ ಇತರೆ ಶಕ್ತಿಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಅವುಗಳಿಂದ ವ್ಯವಹಾರ ಸಂಸ್ಥೆಯ ಕಾರ್ಯಾಚರಣೆಯ ಮೇಲೆ ಏನಾಗುತ್ತೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತೇಳಿ ಕರೆಯಲಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಯನ್ನ ಕೊಡ್ತೀನಿ. Consumer taste and preference. Nowadays, the customer demands, wants and desires are increasing and that would be different from one to another. At that time, it is difficult to the manufacturer to identify the exact needs and to develop the product and to satisfy the customer. So it is a difficult task. If you succeed in this, your business will be at the top level. If you unable to satisfy this need, it may affect on your working of business. ವಿದ್ಯಾರ್ಥಿಗಳಿಗೆ ಇದಕ್ಕೊಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಇವತ್ತಿನ ದಿನಮಾನದಲ್ಲಿ ಗ್ರಾಹಕರ ಅಥವಾ ಅನುಭೋಗಿಗಳ ಪ್ರಾಶಸ್ತ್ಯ ಆಗಿರ್ಬೋದು, ಬೇಡಿಕೆ ಆಗಿರ್ಬೋದು ಅಥವಾ ಆಸೆ ಆಕಾಂಕ್ಷೆಗಳು ಏನು ಅಂತಂದ್ರೆ ಬದಲಾಗ್ತಾ ಇದ್ದಾವೆ. ಅವು ಒಬ್ಬರಿಗಿಂತ ಇನ್ನೊಬ್ಬರಿಗೆ ಡಿಫ್ರೆಂಟ್ ಆಗಿದ್ದಾವೆ. ಅಂತ ಸಂದರ್ಭದಲ್ಲಿ ಉತ್ಪಾದಕ ಯಾವ ರೀತಿಯ ವಸ್ತುವನ್ನು ಉತ್ಪಾದನೆ ಮಾಡಬೇಕು, ಹೇಗೆ ಗ್ರಾಹಕರ ಅಭಿರುಚಿಗಳನ್ನು ಪೂರೈಸಬೇಕು ಅನ್ನೋದನ್ನ ಫುಲ್ಫಿಲ್ ಮಾಡೋದು ಕಷ್ಟ ಆಗಿರುತ್ತೆ. ಅದು ಏನು ಅಂತಂದ್ರೆ ವ್ಯವಹಾರ ಸಂಸ್ಥೆಯ ಮೇಲೆ ಪರಿಣಾಮವನ್ನ ಬೀರುತ್ತೆ. ಈ ರೀತಿ ಏನು ಬದಲಾವಣೆ ಆಗುತ್ತೆ, ಆ ಎಲ್ಲ ಬದಲಾವಣೆ ವ್ಯವಹಾರದ ಮೇಲೆ ಪರಿಣಾಮ ಬೀರುವುದರಿಂದ ಅದರ ಅಧ್ಯಯನ ಕಂಪಲ್ಸರಿ ಆಗಿರುತ್ತೆ. ಸೊ ದಟ್ ಈಸ್ ವೈ ಸೊ ವೇರ್ ಇಟ್ ಈಸ್ ಅನ್ ಟೋಟಲಿಟಿ ಆಫ್ external factors which may affect on control of the business. That is why as a manager you must critically analyze the business environment and adopt the changes and make your organization be successful.
The next is features of business environment. ಅಂದರೆ ವ್ಯವಹಾರ ಪರಿಸರದ ಲಕ್ಷಣಗಳು. So you know about the meaning of business environment, and in this concept you will come to know what are the features that can be seen in business environment. ವ್ಯವಹಾರ ಪರಿಸರದ ಅರ್ಥವನ್ನು ತಿಳ್ಕೊಂಡಿದ್ದೀರಾ? ಈಗ ವ್ಯವಹಾರ ಪರಿಸರದಲ್ಲಿ ಅಥವಾ ವ್ಯವಹಾರ ಪರಿಸರದ ಲಕ್ಷಣಗಳು ಯಾವುವು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡೋಣ. So the first is totality of external forces. ಬಾಹ್ಯ ಶಕ್ತಿಗಳ ಸಮಷ್ಟಿ. So in meaning you learn, business environment means it is an sum total of external forces like institutions, individuals and other forces which may affect on the working of business. Therefore, the first character of business environment is some totality of external forces which includes institutions, individuals and other forces which may affect on the performance of business. ವಿದ್ಯಾರ್ಥಿಗಳೇ, ವ್ಯವಹಾರ ಪರಿಸರದ ಅರ್ಥನೇ ಹೇಳುತ್ತೆ ಬಾಹ್ಯ ಶಕ್ತಿಗಳ ಸಮಷ್ಟಿ ಅಂತೇಳಿ. ಹೇಗೆ ಅಂತಂದ್ರೆ ವ್ಯವಹಾರ ಪರಿಸರ ಸಂಸ್ಥೆಯ ಬಾಹ್ಯ ಪರಿಸರದಲ್ಲಿರ್ತಕ್ಕಂಥ ಸಂಸ್ಥೆಗಳು, ಶಕ್ತಿಗಳು ಮತ್ತು ಸಾಮಾನ್ಯ ಶಕ್ತಿಗಳ ಒಟ್ಟಾರೆ ಮೊತ್ತವಾಗಿದೆ. ಇವುಗಳ ಮೂಲಕ ವ್ಯವಹಾರ ಸಂಸ್ಥೆಯ ಕಾರ್ಯನಿರ್ವಹಣೆಯ ಮೇಲೆ ಏನಾಗುತ್ತೆ, ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋದು ಮೊದಲನೇ ಲಕ್ಷಣವಾಗಿದೆ. Then second is specific and general forces. ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು. So here specific forces which includes suppliers, customers, competitors, etc. and the general forces which includes social environment, legal environment, economic environment, political environment and the technological environment which may affect on the working of business. ಎರಡನೇ ಲಕ್ಷಣ ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು. ಸೊ ನಿರ್ದಿಷ್ಟ ಶಕ್ತಿಗಳು ಅಂದ್ರೆ ಯಾವ ಬರ್ತವೆ? ಪೂರೈಕೆದಾರ ಆಗಿರ್ಬೋದು ಅಥವಾ ಗ್ರಾಹಕರಾಗಿರ್ಬೋದು ಅಥವಾ ಪೈಪೋಟಿದಾರರು ನಿರ್ದಿಷ್ಟ ಶಕ್ತಿಗಳಲ್ಲಿ ಬರ್ತಾರೆ. ಮತ್ತು ಸಾಮಾನ್ಯ ಶಕ್ತಿಗಳಲ್ಲಿ ಅಂತಂದ್ರೆ ಸಾಮಾಜಿಕ ಪರಿಸರ, ಆರ್ಥಿಕ ಪರಿಸರ, ರಾಜಕೀಯ ಪರಿಸರ, ಕಾನೂನಾತ್ಮಕ ಪರಿಸರ ಹಾಗೂ ಕಾನೂನಾತ್ಮಕ ಪರಿಸರ. ಇವುಗಳಲ್ಲಿ ಬದಲಾವಣೆ ಆಗುತ್ತೆ. ಆ ಬದಲಾವಣೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಳದಿದ್ರೆ ವ್ಯವಹಾರ ಸಂಸ್ಥೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. Third is interrelatedness, ಅಂದ್ರೆ ಪರಸ್ಪರ ಸಂಬಂಧ. So here whatever the changes that can be observed in the environment that may affect on business, according to that the business must adjust with the changes made in environment, that is related with one another. ಅಂದ್ರೆ ಪರಿಸರದಲ್ಲಿ ಬದಲಾವಣೆ ಆಗುತ್ತೆ, ಅದಕ್ಕೆ ತಕ್ಕಂತೆ ವ್ಯವಹಾರ ಏನ್ ಮಾಡಬೇಕು ಅಂತಂದ್ರೆ ಬದಲಾವಣೆಗಳನ್ನ ಮಾಡ್ಕೋಬೇಕಾಗುತ್ತೆ. ಅಂದಾಗ ಮಾತ್ರ ವ್ಯವಹಾರ ಸಂಸ್ಥೆ ಸ್ಥಿರವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. Say for example, nowadays we are giving much priority for a good health. So here increased health awareness which may lead to increased demand for organic food or healthier food. ಅಂದ್ರೆ ಇವತ್ತಿನ ದಿನಮಾನದಲ್ಲಿ ಅಥವಾ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಉತ್ತಮ ಆರೋಗ್ಯಕ್ಕಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಆಹಾರ ವ್ಯವಸ್ಥೆಯನ್ನ ಅನುಸರಣೆ ಮಾಡ್ತೀವಿ.
ಇದು ಏನು ಅಂತಂದ್ರೆ ಉತ್ತಮ ಆರೋಗ್ಯಯುತ ಆಹಾರ ಪದಾರ್ಥಗಳ ಬೇಡಿಕೆಯನ್ನ ಏನು ಮಾಡುತ್ತೆ, ವೃದ್ಧಿಸುತ್ತೆ. ದಟ್ ಈಸ್ ವೈ ದ ಬಿಸ್ನೆಸ್ ಎನ್ವೈರನ್ಮೆಂಟ್ ಈಸ್ ರಿಲೇಟೆಡ್ ವಿತ್ ಒನ್ ಅನದರ್. ಆದ್ರಿಂದ ಪರಿಸರ ಮತ್ತು ವ್ಯವಹಾರ ಒಂದಕ್ಕೊಂದು ಏನು ಅಂತಂದ್ರೆ ಪರಸ್ಪರ ಸಂಬಂಧವನ್ನ ಹೊಂದಿವೆ. ದೆನ್ ಫೋರ್ತ್ ಈಸ್ ಡೈನಮಿಕ್ ಇನ್ ನೇಚರ್, ಚಲನಶೀಲ ಸ್ವರೂಪ. Dynamic means what? Already you know about the meaning of dynamic. Dynamic means adapting to the changes. ಚಲನಶೀಲ ಅಂತಂದ್ರೆ ಬದಲಾಗುತ್ತಿರುವ ಪರಿಸರಕ್ಕೆ ಹೊಂದಿಕೊಳ್ಳುವುದು ಅನ್ನೋದನ್ನ ತಿಳಿಸುತ್ತೆ. So it means whatever the changes that may be observed in environment, according to that we should adopt and implement the changes in business. ಪರಿಸರದಲ್ಲಿ ಬದಲಾವಣೆ ಆಗುತ್ತೆ, ಆ ಒಂದು ಬದಲಾವಣೆಗೆ ತಕ್ಕಂತೆ ವ್ಯವಹಾರದಲ್ಲಿ ಕೂಡ ನಾವೇನ್ ಮಾಡಬೇಕಾಗತ್ತೆ, ಕೆಲವು ಬದಲಾವಣೆಗಳನ್ನ ಮಾಡೋದ್ರ ಮೂಲಕ ಅದನ್ನ ಹೊಂದಿಕೊಳ್ಳಬೇಕಾಗುತ್ತೆ. ದೆನ್ ಫಿಫ್ತ್ ಈಸ್ ಅನ್ಸರ್ಟನಿಟಿ, ಅನಿಶ್ಚಿತತೆ. ಸೊ ಅನ್ಸರ್ಟನಿಟಿ ಮೀನ್ಸ್ unexpected events which may occur in future course of action. So as you know, future is uncertain. Business have to face many kinds of unanticipated situations in future. According to that, they must beat and adopt the changes in the business. Therefore, as a manager, as much of our knowledge and skill, we must anticipate the changes in future. According to that, we need to make certain ready-made solutions. ಅನಿಶ್ಚಿತತೆ, ವ್ಯವಹಾರ ಅನ್ನೋದು ಹಲವಾರು ರೀತಿಯ ಅನಿಶ್ಚಿತ ಘಟನೆಗಳನ್ನ ಎದುರಿಸುವ ಸಂಭಾವ್ಯತೆ ಇರುತ್ತೆ. ಆದ್ದರಿಂದ ಮ್ಯಾನೇಜರ್ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಜಾಣ್ಮೆಯನ್ನು ಉಪಯೋಗಿಸುವ ಮೂಲಕ ಪರಿಸರದಲ್ಲಿ ಬದಲಾವಣೆ ಆಗುತ್ತೆ, ಭವಿಷ್ಯದಲ್ಲಿ ಏನು ಬದಲಾವಣೆ ಆಗುತ್ತೆ ಎನ್ನುವುದನ್ನು ಊಹಿಸಿ ಅವುಗಳನ್ನು ಎದುರಿಸುವುದಕ್ಕೆ ಸಿದ್ಧವಾಗಿರತಕ್ಕಂಥ ರೂಪುರೇಷೆಗಳನ್ನು ಸಿದ್ಧಪಡಿಸ್ಕೋಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಅನ್ಸರ್ಟನಿಟಿ. ದೆನ್ ಸಿಕ್ಸ್ತ್, ಕಾಂಪ್ಲೆಕ್ಸಿಟಿ ಅಂದರೆ ಸಂಕೀರ್ಣತೆ. ಸೊ ಹಿಯರ್ the business environment factors are not easy to understand when you analyzed as a whole, but when you analyzed in a separate part, that is easy to understand. Say for example, social, legal, economical, political and technological factors, if you analyzed as a whole at once, it is not easy to understand. And when you analyze all these factors separately, then it will become very easy to understand and identify its effect. ಸಂಕೀರ್ಣತೆ ಅಂದರೆ ವ್ಯವಹಾರ ಪರಿಸರದ ಅಂಶಗಳನ್ನ ಒಟ್ಟಾರೆಯಾಗಿ ಅಧ್ಯಯನವನ್ನು ಮಾಡಿದರೆ ಅದನ್ನು ತಿಳ್ಕೊಳ್ಳೋದು, ಬದಲಾವಣೆಯನ್ನು ಗುರುತಿಸುವುದು ಸುಲಭವಾಗುವುದಿಲ್ಲ. ಆದರೆ ಈ ಒಂದು ವ್ಯವಹಾರ ಪರಿಸರದ ಅಂಶಗಳನ್ನು ಪ್ರತ್ಯೇಕವಾಗಿ ನಾವು ಅಧ್ಯಯನವನ್ನು ಮಾಡಿದರೆ ಅವುಗಳ ಪರಿಣಾಮಕಾರಿತ್ವವನ್ನು ಸುಲಭವಾಗಿ ತಿಳ್ಕೊಳ್ಳೋದಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ. ದೆನ್ ಲಾಸ್ಟ್, ರಿಲೇಟಿವಿಟಿ ಅಂದರೆ ಸಾಪೇಕ್ಷತೆ. ಸೊ ಹಿಯರ್ the business environment is different from one country to another country, from one region to another region. So where it is not seen at all the places. ಅಂದ್ರೆ ವ್ಯವಹಾರ ಪರಿಸರ ಅನ್ನೋದು ಸಾಪೇಕ್ಷತೆ ರೂಪದಲ್ಲಿರುತ್ತೆ. ಅಂದ್ರೆ ಪರಿಸರ ಮತ್ತು ಅದರಲ್ಲಿನ ಬದಲಾವಣೆ ಎಲ್ಲ ದೇಶಗಳಲ್ಲೂ ಒಂದೇ ರೀತಿಯಾಗಿರೋದಿಲ್ಲ, ಎಲ್ಲ ಪ್ರದೇಶ ಮತ್ತು ವಲಯಗಳಲ್ಲಿ ಒಂದೇ ರೀತಿಯಾಗಿರೋದಿಲ್ಲ, ಬದಲಾಗುತ್ತಾ ಇರುತ್ತೆ. ಅಂದರೆ ಸೇ ಫಾರ್ ಎಕ್ಸಾಂಪಲ್ ಕಾನೂನಾತ್ಮಕ ಪರಿಸರ
ಆರ್ಥಿಕ ಪರಿಸರ, ತಾಂತ್ರಿಕ ಪರಿಸರ, ರಾಜಕೀಯ ಪರಿಸರ, ಸಾಮಾಜಿಕ ಪರಿಸರ ಎಲ್ಲ ದೇಶಗಳಲ್ಲೂ ಒಂದೇ ರೀತಿಯಾಗಿ ಇರುವುದಿಲ್ಲ, ಬದಲಾಗ್ತಾ ಇರುತ್ತೆ ಅಥವಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಡಿಫರೆಂಟ್ ಆಗಿರುತ್ತೆ. ಸೊ ಹಿಯರ್ ಸೋಷಿಯಲ್, ಲೀಗಲ್, economic, political and technological environment will not be same at all the places. That is to be different from one country to another country or from one place to another place. All these 7 points which explains about the features of business environment. For easy remembering of all these points, I have a mnemonic, that is this term. So here, if you remember this word, it's easy to remind all the points. Let's see. D stands for dynamic in nature. I stands for interrelatedness. S stands for specific and general forces. T stands for totality of external forces. U stands for uncertainty. R stands for relativity. Then B stands for, is there any point which starts with the word or letter B? No. So that you need to replace with the word C. So the word capital, the letter C must be placed in the place of B, that is complexity. So this is about the mnemonic for features of business environment. Hope you understood. Do refer the video and refer the notes by referring notes and textbook. Do learn and practice well. Thank you.